ಕುಂದಗೋಡು ಪಟ್ಟಣದಲ್ಲಿ ನಡೆಯುತ್ತಿರುವ ಸುಮಾರು 6 ಕೋಟಿ ರು ವೆಚ್ಚದ ರಸ್ತೆ, ಫುಟ್ಪಾತ್ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಯಲ್ಲಿ ತೀವ್ರ ಕಳಪೆ ಮತ್ತು ಅವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿ ರೈತ ಸಂಘದ ಸದಸ್ಯರು ಹಾಗೂ ಸ್ಥಳೀಯರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಪಟ್ಟಣದ ಮೂಲಕ ಹಾದು ಹೋಗುವ ರಾಜ್ಯ ಹೆದ್ದಾರಿಯ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು, ಕಾಮಗಾರಿ ಪೂರ್ಣಗೊಂಡ ಕೆಲವೇ ದಿನಗಳಲ್ಲಿ ರಸ್ತೆಯ ಡಾಂಬರ್ ಕಿತ್ತು ಬರುತ್ತಿದ್ದು, ವೈಜ್ಞಾನಿಕವಾಗಿ ರಸ್ತೆ ನಿರ್ಮಿಸಿದ ಪರಿಣಾಮ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆಯ ಮೇಲೆ 2 ಅಡಿಯಷ್ಟು ನಿಲ್ಲುತ್ತಿದೆ. ಇದರಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತಿದ್ದಂತೆ ಸೈಟ್ ಎಂಜಿನಿಯರ್ ಶೇಖರ್ ಸ್ಥಳದಿಂದ ತೆರಳಿದ್ರು. ನಂತರ ಪ್ರತಿಭಟನಾಕಾರರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಅವರನ್ನ ಸುತ್ತುವರಿದು ಕೆಶಿಪ್ ಎಂಜಿನಿಯರ್ ಮತ್ತು ಗುತ್ತಿಗೆದಾರ ಅಂಬರೀಶ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಗೂ ಪಟ್ಟಣ ಪಂಚಾಯಿತಿ ಹಾಗೂ ಪಿಡಬ್ಲ್ಯೂ ಎಂಜಿನಿಯರ್ಗಳು ಜಂಟಿಯಾಗಿ ರಸ್ತೆ ಗಡಿಯನ್ನ ಗುರುತಿಸಿದ ನಂತರವೇ ರಸ್ತೆಗಿಂತ ಎತ್ತರದಲ್ಲಿ ವೈಜ್ಞಾನಿಕವಾಗಿ ಫುಟ್ಪಾತ್ ನಿರ್ಮಿಸಬೇಕು. ಇಲ್ಲದಿದ್ದರೆ ಕಳಪೆ ಕಾಮಗಾರಿಯನ್ನ ಜೆಸಿಬಿ ಮೂಲಕ ತೆರವುಗೊಳಿಸಬೇಕಾಗುತ್ತದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಡಿಸಿ ಮೇಡಮ್ ಮುಂದೆ ಕೊಟ್ಟಲ್ವಾ, ಅವ್ರಿಗೂ ಕೊಟ್ಟಿಲ್ವಲ್ಲ. ನೀವು ಮಾಡಿ, ನಾನು ನಿಮ್ಮ ಬಗ್ಗೆ ನಾವೇನು ಇದಲ್ಲ, ನೀವು ಮಾಡಿ ನಿಮ್ಮ ಕೆಲಸ ನೀವು ಮಾಡ್ತೀರಿ. ನೀವು ರೈತರನ್ನ ಅರ್ಜಿ ಕೊಟ್ರೆ ನಾನಲ್ವಾ? ಒಂದೇ ನಿಮಗೆ ಕೂಗಿಲ್ಲ, ನಾವು ನಿಮ್ಮ ಜೊತೆ ಬಂದ ಕಾಂಟ್ರಾಕ್ಟ್ ಅಂತ ಹೋದ. ಈ ಕಾಂಟ್ರಾಕ್ಟ್ ಬಂದಲ್ಲಿ ಏನು ಗೊತ್ತಾ ಸವಾಲಿ, ಈ ಕಾಂಟ್ರಾಕ್ಟ್ ಬಂದು ಒಂದು ಅರ್ಧ ಗಂಟೆ ವೀಕ್ಷಣೆ ಮಾಡಿರಲ್ವಾ? ಅಲ್ಲಲ್ಲ, ನೀವು ಕಾಂಟ್ರಾಕ್ಟ್ ಜೊತೆ ವೀಕ್ಷಣೆ ಮಾಡಿಲ್ವಾ? ಎಲ್ಲಿ ಹಿಡ್ಕೊಳ್ಳೋಣ ಸರ್ ಅವ್ನು? ಇಲ್ಲೇ ನಾನೇನು ಹೊತ್ಕೋಗ ನಾವು ಮುಟ್ಟ ಹಾಕಲ್ಲ, ನಾವು ಯಾಕೆ ಹಿಡ್ಕೊಳ್ಳೋಣ ಸರ್ ಅವನ್ನ? ಅಳತೆ ಮಾಡೋಣ, ಮೋಸ ಮಾಡ್ತಾವನ. ನಿಮಗೆ ಧಿಕ್ಕಾರ ಕೂಗಿಲ್ಲ, ಯಾಕಡೆ ಯಾವಾಗ ಕರೆಸ್ತೀರಿ? ಸಾರ್ವಜನಿಕರು ಕರೀಲಿ. ಮೇಡಮ್ ಬೆಸ್ಟ್ ಮೇಡಮ್ಗೆ ಬರೋಕೆ ಹೇಳಿದೆ, ನಾನು ನಿಮ್ಮ ಎದುರಿಗೆ ಫೋನ್ ಮಾಡಿ ಹೇಳಿ ಈಗ ಹೆಂಗೆ ಇಷ್ಟು ಕಳಪೆ ನಡೀತೈತೆ. ನೀವು ಹೇಳಿದ್ರೆ ಒಂದು ಥರ್ಡ್ ಪಾರ್ಟಿ ಬರೆದ್ರಿ ಈ ವೇಳೆ ರೈತ ಸಂಘದ ಅಧ್ಯಕ್ಷ ಭುವನೇಶ್ ಹಲಗಯ್ಯ, ಪುರುಷೋತ್ತಮ ಗೌಡ, ಗೋವಿಂದಣ್ಣ, ಅಶೋಕ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು.